ಹಾಯ್ ಹಲೋ ನಮಸ್ಕಾರ. ನಾನು ಬಸವರಾಜ ಆರ್ಜೆ. ಇವತ್ತು ದಾವಣಗೆರೆಯ ಮಧ್ಯಭಾಗದಲ್ಲಿ ಇರ್ತಕ್ಕಂಥ AVK ಕಮಲಮ್ಮ ಕಾಲೇಜಲ್ಲಿ ನಾನಿದ್ದೀನಿ. ಇಲ್ಲಿ ದೇಶೀಯ ಕಲರವ ಅಂತ ಹೇಳಿ ಒಂದು ಎಥಿಕ್ ಡೇನ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಒಂದು ಸಾಂಸ್ಕೃತಿಕದ ಬಗ್ಗೆ, ಒಂದಷ್ಟು ನಮ್ಮ ಸಂಸ್ಕೃತಿ ಬಗ್ಗೆ ಹೇಳಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ. ಆ ಎಲ್ಲ ವಿದ್ಯಾರ್ಥಿಗಳು ಉತ್ಸುಕತೆಯಿಂದ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಯಾವ ರೀತಿ ಮಾಡ್ತಾರೆ, ಒಂದು ಈ ದೇಶೀಯ ಕಲರವ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳು ಒಂದು ಸುಂದರವಾಗಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗಳಾಗಿರ್ಬೋದು, ಹೀಗೆ ಸಾಂಸ್ಕೃತಿಕದ ಬಗ್ಗೆ ಏನೆಲ್ಲ ಹೇಳ್ತಾರೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಇಲ್ಲ ಮಕಾನೇ ಕಾಣಂಗಿಲ್ಲ. ಶುಭವಂದನೆಗಳು. ಈ ದಿನ ದೇಶಿ ಕಲರವ AVK ಮಹಿಳಾ ಕಾಲೇಜಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಈ ಕಾರ್ಯಕ್ರಮಕ್ಕೆ ನಾನು ಮುಖ್ಯ ಅತಿಥಿಯಾಗಿ ಬಂದಿದ್ದೀನಿ. ಬಹಳ ಸಂಭ್ರಮದ ವಾತಾವರಣ. ಯಾಕೆಂದ್ರೆ 1989ರಲ್ಲಿ ನಾನು 23ನೇ ವಯಸ್ಸಿಗೆ ಇಲ್ಲಿ ಉಪನ್ಯಾಸಕಿಯಾಗ ಕಾಲಿಟ್ಟಾಗ ಏನು ಬಹಳ ಉತ್ಸಾಹದಿಂದ ನಾವು ಎಲ್ಲ ಪುಟ ಓಡಾಡ್ತಾ ಇದ್ವಿ. ಉಪನ್ಯಾಸಕರಾಗಿದ್ರು ಕೂಡ ಅದರ ನೆನಪು ಬರ್ತಾ ಇದೆ. ಹಾಗೆ ನನ್ನ ಹಳ್ಳಿಯ ನೆನಪು ಬರ್ತಾ ಇದೆ ನನಗೆ. ಯಾಕೆಂದ್ರೆ ಇಲ್ಲಿ ಬಾವಿ ಮುಂದೆ ನಿಂತಿದ್ದೀನಿ. ಹಾಗೆಯೇ ಅಲ್ಲಿ ಭತ್ತ ಬಡಿದ್ವಿ, ಮತ್ತೆ ಹಾಲು ಕುಸಿದ್ವಿ. ಹಾಗೆ ಎಷ್ಟೊಂದು ರೀತಿ ಹೆಣ್ಮಕ್ಳೆಲ್ಲರೂ ಕೂಡ ಬಹಳ ಚೆನ್ನಾಗಿ ಅವರು ಅಲಂಕಾರ ಮಾಡಿಕೊಂಡು ನಮ್ಮ ದೇಶದ ಸಂಸ್ಕೃತಿ ಯಾವ ರೀತಿ ಇದೆ ಅನ್ನೋದನ್ನ ವಿಭಿನ್ನವಾಗಿ ಬಿಂಬಿಸ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ನಮಗೆಲ್ಲ ಹೆಮ್ಮೆಯ ವಿಷಯ. ಇದರ ಜೊತೆ ನಮ್ಮ ಈಗಿನ ಹೆಣ್ಣು ಮಕ್ಕಳು ಕೃತಜ್ಞತಾ ಭಾವ, ದೊಡ್ಡವರಿಗೆ ಗೌರವ ಕೊಡುವುದು, ಇದನ್ನೆಲ್ಲ ಅವರ ಜೊತೆ ಮೈಗೂಡಿಸ್ಕೊಂಡ್ರೆ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅಂತ ಹೇಳ್ತೀನಿ. ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದಂತಹ ಎಲ್ಲರಿಗೂ ಕೂಡ, ಮುಖ್ಯವಾಗಿ ಕಮಲಾ ಸೊಪ್ಪಿನ್ ಮೇಡಮ್ ಹಾಗೂ ನೀಲಾಂಬಿಕಾ ಮೇಡಮ್, ನಾವೆಲ್ಲ ಇದೇ ಕಾಲೇಜಲ್ಲಿ ಒಟ್ಟಿಗೆ ಕೆಲಸ ಮಾಡಿದವರು. ಇವತ್ತು ಒಟ್ಟಿಗೆ ಸೇರಿ ಈ ಸಂಭ್ರಮವನ್ನ ಆಚರಿಸ್ತಾ ಇದ್ದೀವಿ. ನನಗೆ ನನ್ನ ಹೆಸರು ರೂಪಶ್ರೀ. ನಾನೀಗ ಧರ್ಮ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದೀನಿ. 1989ರಿಂದ 2007 ತನಕ ನಾನು ಇದೇ AVK ಮಹಿಳಾ ಕಾಲೇಜಿನ ಭೌತಶಾಸ್ತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೆ. ತಮ್ಮೆಲ್ಲರಿಗೂ ನಮಸ್ಕಾರ.
ನಾನು ಎವಿಕೆ ಕಾಲೇಜಿನ ಪ್ರಾಂಶುಪಾಲರು ಕಮಲ ಸೊಪ್ಪಿನ್ ಅಂತ. ಈ ದಿನ ನಮ್ಮ ಕಾಲೇಜಿನಲ್ಲಿ ಒಂದು ಪಾರಂಪರಿಕ ದಿನವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲ ಮಕ್ಕಳು ಉತ್ಸಾಹದಿಂದ ಈ ಒಂದು ದಿನಾಚರಣೆಯಲ್ಲಿ ಭಾಗವಹಿಸಿದ್ದಾರೆ. ಭಾರತ ಬಹು ಸಂಸ್ಕೃತಿಯ ನಾಡು. ಈಗ ನಮ್ಮ ಒಂದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣ್ತಾ ಇದ್ದೇವೆ ನಾವು ಭಾರತದಲ್ಲಿ. ಈಗ ಇಂದಿನ ಒಂದು ಆಧುನಿಕ ಕಾಲದ ಭರಾಟೆಯಲ್ಲಿ ಇವೆಲ್ಲ ಸಂಸ್ಕೃತಿಗಳು ಕಡಿಮೆ ಆಗ್ತಿದ್ದಾವೆ, ನಾಶ ಹೊಂದಿದ್ದಾವೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಈಗಿನ ಮಕ್ಕಳು ಅವೆಲ್ಲ ನಾಶ ಆಗಿಲ್ಲ, ನಾವು ಅವನ್ನ ಉಳಿಸ್ತೀವಿ, ಬೆಳೆಸ್ತೀವಿ ಅಂತ ಹೇಳ್ತಾ ಈ ಒಂದು ದಿನದಲ್ಲಿ ತುಂಬ ಚೆನ್ನಾಗಿ ನಮ್ಮ ಹಳೆಯ ಕಾಲದ ಆಟಗಳಾಗಿರ್ಬೋದು, ಹಳೆಯ ಕಾಲದ ಕೆಲಸಗಳಾಗಬೇಕು, ಸುಗ್ಗಿ ಕಾಲದ ಕೆಲಸಗಳಾಗಿರ್ಬೋದು, ಅವನ್ನೆಲ್ಲ ನೆನಪಿನಲ್ಲಿ ಇಟ್ಟುಕೊಂಡು ಆ ಥರ ಒಂದು ಥೀಮ್ ಮೇಲೆ ಈ ದಿನವನ್ನು ಅವರು ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ. ಅದಕ್ಕಾಗಿ ನಾನು ನಮ್ಮ ವಿದ್ಯಾರ್ಥಿಗಳಲ್ಲಿ ಮತ್ತು ಇವರಿಗೆ ಒಂದು ಮಾರ್ಗದರ್ಶನ ಮಾಡಿದಂತಹ ಎಲ್ಲ ನಮ್ಮ ಅಧ್ಯಾಪಕ ವೃಂದದವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ವ್ಯಾಪಾರನ ಬೇಗ ಕಲ್ತ್ರಿ? ಕಲಿಯಕ್ಕೆ ಸುಮಾರು ಉಂಟು. ನಾನಿದ್ದೇನಲ್ಲ. ಎಲ್ರಿಗೂ ನಮಸ್ತೆ. ನಾವಿವತ್ತು ನಮ್ಮ ಕಾಲೇಜಲ್ಲಿ ಎತ್ನಿಕ್ ಡೇ ಆಚರಿಸ್ತಾ ಇದ್ದೀವಿ. ನನ್ನ ಹೆಸರು ರಾಜೇಶ್ವರಿ ರಾಜನಗೌಡ ಅಂತ. ಆವಾಗಿನ ಕಾಲದಲ್ಲಿ ನಮ್ಮ ಹಳೆ ಸಂಸ್ಕೃತಿನ ನಮ್ಮ ಸಂಸ್ಕೃತಿ ಎಲ್ಲ ಹೇಗಿತ್ತು, ಮತ್ತೆ ಅವರೆಲ್ಲ ಅವ್ರ ದಿನನ ಹೇಗೆ ಆಚರಣೆ ಮಾಡ್ತಿದ್ರು, ಆ ಥರ ಎಲ್ಲ ಮತ್ತೆ ಇವತ್ತು ರೀಕ್ರಿಯೇಟ್ ಮಾಡ್ತಿದ್ದೀವಿ. ನಮ್ಮ ಕಾಲೇಜಲ್ಲಿ ಏನು ಸ್ಪೆಷಾಲಿಟಿ ಅಂತಂದರೆ, ಯಾವುದೇ ಒಂದು ಸಂಸ್ಕೃತಿ ಆಗಲಿ, ಯಾವುದೇ ಜಾತಿ ಭೇದ ಭಾವ ಧರ್ಮ ಅಂತ ಏನು ಇಲ್ಲದೆ ಎಲ್ಲ ಸಂಸ್ಕೃತಿನೂ ನಮ್ಮ ಕಾಲೇಜಲ್ಲಿ ಆಚರಣೆ ಮಾಡ್ತಾರೆ. ಎಲ್ಲ ಥರ ಆವಾಗಿನ ಕಾಲದಲ್ಲಿ ಒಂದು ನೀರು ಸೇದೋದ್ರಿಂದ ಹಿಡಿದು ಅಡುಗೆ ಮಾಡೋದ್ರಿಂದ ಹಿಡಿದು ಅವರೆಲ್ಲ ಹೇಗೆ ಊಟ ಮಾಡ್ತಿದ್ರು ಅನ್ನೋದ್ರವರೆಗೂ ನಮ್ಮ ಕಾಲೇಜಲ್ಲಿ ಆಚರಣೆ ಮಾಡ್ತಿದ್ದೀವಿ. ಎಲ್ಲರೂ ಅವ್ರವ್ರದ್ದೇ ಆದಂಥ ಡ್ರೆಸ್ಗಳನ್ನ ಆಗಲಿ ಹಾಕೊಂಡು, ಅವ್ರ ಕಾಸ್ಟ್ಯೂಮ್ಸ್ ಹಾಕೊಂಡು ನಮ್ಮ ಕಾಲೇಜಲ್ಲಿ ಬಂದಿದ್ದಾರೆ. ಎಲ್ಲರೂ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಈ ಥರ ಒಂದು ಸಂಸ್ಕೃತಿನ ಮರುಕಳಿಸೋದ್ರಿಂದ ಎಲ್ಲರಿಗೂ ಅರಿವಾಗುತ್ತೆ ಆವಾಗಿನ ಕಾಲ ಹೇಗಿತ್ತು, ನಾವು ಇವಾಗ ಹೇಗೆ ಚೇಂಜ್ ಆಗಿದ್ದೀವಿ, ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಎಲ್ಲ ಗೊತ್ತಾಗುತ್ತೆ. ಹಾಗಾಗಿ ಥೀಮ್ಸ್ ಯಾಕೆ ಅಂತಂದ್ರೆ, ನಮಗೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಭತ್ತ ಹೇಗೆ ಬರುತ್ತೆ, ಹಾಲು ಹೇಗೆ ಬರುತ್ತೆ, ಆವಾಗಿನ ಕಾಲದಲ್ಲಿ ಹೇಗೆ ನೀರು ತೆಗಿತಿದ್ರು ನೆಲದಿಂದ ಅಂತ ಯಾರಿಗೂ ಗೊತ್ತೇ ಇಲ್ಲ. ಹಾಗಾಗಿ ನಾವು ಬಾವಿ ಸೇದೋದ್ರಿಂದ ಹಿಡಿದು ಮತ್ತೆ ಬೀಸೋದ್ರಿಂದ ಹಿಟ್ಟು ಹೇಗೆ ಮಾಡ್ತಾರೆ ಅನ್ನೋದು ಎಲ್ಲ ಥೀಮ್ಸ್ನು ತೋರಿಸ್ತಿದೀವಿ. ಸ್ವಲ್ಪ ಹಿಂಗೆಲ್ಲ ಇವತ್ತು ನಮ್ಮ ಎವಿ ಕಮಲಮ್ಮ ಫಾರ್ ವುಮೆನ್ ಕಾಲೇಜ್ನಲ್ಲಿ ಎಕ್ನಿಕ್ ಡೇ ಅಥವಾ ಕಲ್ಚರಲ್ ಕಮಿಟಿನ ಹಮ್ಮಿಕೊಂಡಿದ್ದೇವೆ. ನಮಗೇನಂದ್ರೆ, ನಮ್ಮ ಈ ಜಗತ್ತಲ್ಲಿ ನಾವು ಸಂಸ್ಕೃತಿನ ಉಳಿಸ್ಬೇಕು, ಅದನ್ನ ಮುಂದಿನ ಪೀಳಿಗೆಗೆ ಎತ್ತೊಯ್ಬೇಕು, ಅದು ನಮ್ಮೆಲ್ಲರ ಅಭಿಪ್ರಾಯ ಆಗಿರ್ಬೇಕು. ಅದಕ್ಕಾಗಿ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅಂತ ನಾನು ಹೇಳಲು ಎಲ್ಲರಲ್ಲೂ ಬಯಸ್ತೀನಿ. ಎಲ್ಲರ ಸಂಸ್ಕೃತಿ ಉಳಿಸ್ರಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಪ್ರತಿದಿನ ಕಾಲೇಜ್ ಯೂನಿಫಾರ್ಮ್ ಅಲ್ಲಿ ಬರ್ತಿದ್ರೆ ಇವತ್ತೊಂದಷ್ಟು ಕಲರವ, ಒಂದೊಂದಷ್ಟು ನಮ್ಮದೇ ಆದ ವೈಶಿಷ್ಟ್ಯತೆಗಳೊಂದಿಗೆ ಹೇಳಕ್ಕೆ ಸಾಧ್ಯ. ನಮಗೆಲ್ಲ ನಮ್ಗಿಂತ ನಮಗೂ ಬಹಳ ಖುಷಿ, ನೋಡೋರ್ಗೂ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಮತ್ತೆ ಈಗ ನಮ್ಮ ಸಂಸ್ಕೃತಿ ಉಳಿಸ್ಬೇಕಂದ್ರೆ ಒಂದೇ ದಿನ ಅಲ್ಲ, ಅದನ್ನೆಲ್ಲ ಟೈಮಲ್ಲೂ ಮಾಡಬೇಕು. ನಿಮ್ಮ ಹೆಸರು? ಪ್ರಿಯಾ ಪೂಜಾರ್.
ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ ಅಂತ. ಇವತ್ತು ಎವಿಕೆ ಕಾಲೇಜಲ್ಲಿ ಹೆಮ್ಮೆಯ ಸಂಸ್ಕೃತಿಯನ್ನು ನಾವು ಮಾಡ್ತಿದ್ದೀವಿ. ಸೊ ತುಂಬಾ ಖುಷಿ ಆಗ್ತಿದೆ. ದಿನ ಯೂನಿಫಾರ್ಮ್ ಅಲ್ಲಿ ಬರೋರು ಇವತ್ತು ಈ ತರ ಡ್ರೆಸ್ ಅಲ್ಲಿ ಬಂದಿದ್ದೀವಿ. ನಮ್ಮ ಸಂಸ್ಕೃತಿನ ಎಲ್ಲರಿಗೂ ತಿಳಿಸೋಣ ಅನ್ನೋದ್ರ ಮೂಲಕ ಇವತ್ತು ಈ ಆಚರಿಸ್ತಿದ್ದೀವಿ. ಪೂಜಾ ನನ್ನ ಹೆಸರು. ಇವತ್ತು ನಮ್ಮ ಎವಿಕೆ ಕಾಲೇಜಲ್ಲಿ ಎತ್ನಿಕ್ ಡೇ ಅನ್ನು ಪ್ರಾರಂಭಿಸುತ್ತಿದ್ದೇವೆ. ಮತ್ತೆ ನಾವೆಲ್ಲರೂ ದಿನ ಕಾಲೇಜ್ ಡ್ರೆಸ್ ಹಾಕೊಂಡು ನಮಗೆ ಬೋರ್ ಅಂದ್ರೆ ಬೋರ್ ಆಗಿದೆ. ಇವತ್ತು ಕಲರ್ ಡ್ರೆಸ್ ಎಲ್ಲ ತುಂಬಾ ಕಲರ್ಫುಲ್ ಆಗಿ ಕಾಣ್ತಿದ್ದಾರೆ ಎಲ್ಲರೂ. ನನಗೆ ತುಂಬಾ ಖುಷಿ ಆಗ್ತಿದೆ. ನಾನು ಕಲರ್ ಡ್ರೆಸ್ ಹಾಕೊಂಡ್ ಬಂದೀನಿ ಸರ್. ನನ್ನ ಹೆಸರು ಸೌಭಾಗ್ಯ ಸರ್. ನಮ್ಮ ಕಾಲೇಜ್ ದಾವಣಗೆರೆ ಎವಿಕೆ ಕಾಲೇಜ್. ನಮ್ಮ ಕಾಲೇಜಲ್ಲಿ ಇವತ್ತು ಎತ್ನಿಕ್ ಡೇ ಅನ್ನ ಹಮ್ಮಿಸ್ಕೊಂಡಿದೀವಿ. ಎಲ್ಲರೂ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣ್ತಾ ಇದೀವಿ. ನಮಗೆ ಬಹಳ ಖುಷಿ ಆಗ್ತಾ ಇದೆ. ನನಗೆ ಇವತ್ತು ಕಾಲೇಜಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಷ್ಟೇ. ಇವತ್ತು ನಮ್ಮ ಎವಿಕೆ ಕಾಲೇಜಲ್ಲಿ ಎತ್ನಿಕ್ ಡೇ ನಡೀತಿದೆ. ಸೊ ಇವತ್ತೆಲ್ಲರೂ ಕೂಡ ಡಿಫ್ರೆಂಟ್ ಆಗಿ ಕಾಣ್ತಿದ್ದಾರೆ. ಕಲರ್ ಡ್ರೆಸ್ ಹಾಕಿದ್ದಾರೆ. ಸೊ ಡೈಲಿ ಯೂನಿಫಾರ್ಮ್ ಹಾಕಿದ್ದಾರೆ. ಇವತ್ತು ಎಲ್ಲರೂ ಒಬ್ಬೊಬ್ರು ಡಿಫ್ರೆಂಟ್ ಹಳೆ ಕಾಲದ ಕೂಡ ಡ್ರೆಸ್ ಹಾಕೊಂಡು ಹುಬ್ಳಿ ಸ್ಟೈಲ್ ಆ ತರ ಎಲ್ಲ ಹಾಕೊಂಡ್ ಬಂದ್ರೆ ಇವತ್ತೆಲ್ಲರೂ ಒಂಥರ ಕಲರ್ಫುಲ್ ಆಗಿ ಕಾಣ್ತಿದ್ದಾರೆ. ಮತ್ತೆ ನಮ್ಮ ಕಾಲೇಜಲ್ಲಿ ಇವತ್ತು ಇದು ಹಳೆ ಕಾಲದ್ದು ಅಂದ್ರೆ ಡೆಕೋರೇಷನ್ ಕೂಡ ಮಾಡಿದ್ದಾರೆ. ಇವತ್ತು ಫುಲ್ ಡ್ಯಾನ್ಸ್ ಇದೆ. ಎಲ್ಲರಿಗೂ ಓದಿ ಕೂಡ ಎಲ್ಲರಿಗೂ ಓದಿ ಬೇಜಾರಾಗಿರುತ್ತೆ. ಸೊ ಇವತ್ತು ಡ್ಯಾನ್ಸ್ ಇದೆ, ಎಲ್ಲ ಇದೆ. ಇವತ್ತು ಎಲ್ಲರೂ ಎಂಜಾಯ್ ಮಾಡ್ಬೇಕು ಅಂತ ಇದೀವಿ. ಇವತ್ತು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ಅಂತ ಹೇಳ್ತೀವಿ. ಐಶ್ವರ್ಯ. ನನ್ನ ಹೆಸರು ಭಾಗ್ಯ ಅಂತ. ಎವಿಕೆ ಕಾಲೇಜಲ್ಲಿ ಓದ್ತಿರೋದು. ಇವತ್ತು ನಮ್ಮ ಕಾಲೇಜಲ್ಲಿ ಎತ್ನಿಕ್ ಡೇ ಇದೆ. ತುಂಬಾ ಥರದ ಡ್ರೆಸ್ ಕೋಡ್ಗಳೆಲ್ಲ ಹಾಕೊಂಡು ಬಂದಿದ್ದಾರೆ. ತುಂಬಾ ನೋಡಕ್ ಫುಲ್ ಕಲರ್ಫುಲ್ ಆಗಿದೆ ಕಾಲೇಜ್ ಇವತ್ತು. ಇಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಕಾಲೇಜ್ನ. ಹಳ್ಳಿ ಸೊಗಡನ್ನ ರೆಪ್ರೆಸೆಂಟ್ ಮಾಡ್ತಿದೀವಿ. ಆಮೇಲೆ ತುಂಬಾ ಚೆನ್ನಾಗಿ ಹಳ್ಳಿಯಲ್ಲಿ ಏನೇನು ಮಾಡ್ತಾರೆ, ಕುಂಟೆಬಿಲ್ಲೆ ಆಗಿರ್ಬೋದು, ಗೋಲಿ, ಈ ಥರ ಎಲ್ಲ ಚಿಕ್ಕ ಪುಟ್ಟ ಕೆಲವೊಂದು ಆಟ ಎಲ್ಲ ಅಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ನೋಡ್ಬೋದು. ಭಾಗ್ಯ ಅಂತ. ನನ್ನ ಹೆಸರು ವಿನೋದ. ಇವತ್ತಿಂದು ವಿಶೇಷ ಏನು ಅಂದ್ರೆ ನಾವು ಸಾಂಸ್ಕೃತಿಕ ಹಬ್ಬ ಅಂತ ಮಾಡ್ತಾ ಇದ್ದೀವಿ. ಇದು ಅವಾಗಿನ ಕಾಲದಲ್ಲಿ ತುಂಬಾ ಪ್ರಸಿದ್ಧಿಯಾಗಿತ್ತು. ಇವಾಗ ನೋಡ್ತಾ ಇದೀವಿ, ಇವಾಗ ಎಲ್ಲ ಮರ್ತಿದ್ದಾರೆ ಜನಗಳು. ಎಲ್ಲ ಸ್ಟೈಲಿಶು, ಫ್ಯಾಷನ್ ತುಂಬಾ ಆರ್ಡಿನರಿ ಆಗಿರ್ತಾರೆ. ಈಗ ನೋಡ್ರಿ ನಮ್ಮ ಕಾಲೇಜಲ್ಲಿ ಎಲ್ಲರಿಗೂ ಮಾಡಲ್ ಆಗಿ ಬೇರೆ ತರ ಕಾಣ್ಲಿ ಅಂತಂದು, ಇನ್ಸ್ಪಿರೇಷನ್ ಆಗ್ಲಿ ಅಂತಂದು ಹಳೆ ಕಾಲದಲ್ಲಿ ಏನೇನ್ ಬಳಸ್ತಿದ್ರು ಆ ತರ ಎಲ್ಲ ಸಾಮಗ್ರಿಗಳೆಲ್ಲ ತಂದು ಅದನ್ನ ಬೇರೆಯವರಿಗೆ ಮಾಡಲ್ ಆಗಿ ತೋರ್ಸೋದಾಗ್ಲಿ, ಹಳೆ ಕಾಲದಲ್ಲಿ ಯಾವ ರೀತಿ ಉಪಯೋಗಿಸ್ತಿದ್ರು ಅದನ್ನೆಲ್ಲ ಅಂತ ತೋರಿಸ್ತೀವಿ. ಮತ್ತೆ ತುಂಬಾ ಚೆನ್ನಾಗಿದೆ. ನಾವು ಮೊದಲೆಲ್ಲ ಸ್ಕೂಲ್ ಯೂನಿಫಾರ್ಮ್ ಆಗಿ ಬರ್ತಿದ್ವಿ. ಇವತ್ತೆಲ್ಲ ಕಲರ್ ಆಗಿ ಬರ್ತಿದೀವಿ. ಎಲ್ಲರೂ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಕಾಣ್ತಾ ಇದೀವಿ. ಹಾಗೆ ನೋಡ್ಬೋದು ಇಲ್ಲೆಲ್ಲ ಬೀಸೋ ಕಲ್ಲು ಆಗ್ಲಿ, ಹಳೆ ಬಾವಿ, ಆಮೇಲೆ ಅವಾಗೆಲ್ಲ ಮಕ್ಳಿಗೆ ತೊಟ್ಲು ಕಟ್ತಾ ಇದ್ರು. ಇವಾಗ ಏನಾಗ್ಬಿಟ್ಟಿದೆ, ಆನ್ ಮಾಡಿದ್ರೆ ಸಾಕು ಬಟನ್ ಅದೇ ಮಗನ್ ಮನಗ್ಸಿ ಎಬ್ಬಿಸಕರ ನಮ್ಮನ್ ಕರಿತೈತೆ. ಆ ತರ ಎಲ್ಲ ಇದೆ. ಈಗ ನೋಡ್ಬೋದು ಎಲ್ಲ ನಮ್ಮ ಕಾಲೇಜಲ್ಲಿ ಎಲ್ಲ ಮಾಡಲ್ ತರ ಮಾಡಿ ಚೆನ್ನಾಗಿ ಮಾಡಿದೀವಿ. ಇದೇ ತರ ನಮ್ ಕಲ್ಚರ್ ಎಲ್ಲ ತುಂಬಾ ಚೆನ್ನಾಗಿ ಉಳಿಸ್ಕೊಂಡು ಹೋಗ್ಬೇಕು ಮುಂದೆ. ಅದನ್ನೆಲ್ಲ ಮರಿಬಾರದು. ಯಾಕೆ ಆಚರಿಸ್ತಾರೆ? ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಯಾಕೆ ಆಚರಿಸ್ತಾರೆ ಅಂತಂದ್ರೆ ನಮ್ ಕಲ್ಚರ್ ಎಲ್ಲ
ನಮಸ್ತೆ. ನಮ್ಮ ಕಾಲೇಜಲ್ಲಿ ಪ್ರತಿ ವರ್ಷನೂ ಕೂಡ ಸಾಂಸ್ಕೃತಿಕ ಕಲರವವನ್ನು ನಾವು ಮಾಡ್ತೀವಿ. ಈ ವರ್ಷ 2025 ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಎನ್ನುವ ಶೀರ್ಷಿಕೆಯಲ್ಲಿ ಮಾಡ್ತಾ ಇದ್ದೀವಿ. ಈ ಸಂಸ್ಕೃತಿ ಅನ್ನೋ ಪದ ಇದೆಯಲ್ಲ, ಇದು ತುಂಬಾ ಸಂಕೀರ್ಣವಾದದ್ದು ಮತ್ತು ವಿಶಾಲವಾದದ್ದು. ಸಂಸ್ಕೃತಿ ಅಂದ್ರೆ ಏನು ಅಂತ ಹೇಳಿದ್ರೆ, ನಮ್ಮ ಇಡೀ ಪರಂಪರೆಯಿಂದ ನಮ್ಮ ಜನಸಮುದಾಯ ಮತ್ತೆ ಗ್ರಾಮೀಣ ಜನರು ನಡ್ಸ್ಕೊಂಡ್ ಬಂದ್ರಲ್ಲ, ಆ ಎಲ್ಲ ಪದ್ಧತಿಗಳನ್ನ, ಆಚಾರ ವಿಚಾರಗಳನ್ನ, ನಮ್ಮ ಉಡುಗೆ ತೊಡುಗೆ ಬಟ್ಟೆ ಎಲ್ಲವನ್ನೂ ಕೂಡ ನಾವು ಸಂಸ್ಕೃತಿ ಒಳಗಡೆ ಸೇರಿಸ್ತೀವಿ. ಸೊ ನೀವು ನೋಡ್ಬೋದು, ನಮ್ಮ ಪ್ರತಿ ವರ್ಷನೂ ಕೂಡ ಈ ತರದ ಸಾಂಸ್ಕೃತಿಕ ಕಲರವನ್ನ, ಸಾಂಸ್ಕೃತಿಕ ಉತ್ಸವವನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ. ಈ ವರ್ಷ ವಿಶೇಷವಾಗಿ ಮಾಡ್ತಾ ಬಂದಿದ್ದಾರೆ. ನೀವೆಲ್ಲ ನೋಡ್ಬೋದು, ಅಳಗುಳಿ ಮನೆ ಆಟವನ್ನ ಹಾಕಿದ್ದಾರೆ, ಎಂತ ಇದು ಗುಡಿಸ್ಲು ಹಾಕಿದ್ದಾರೆ. ಈ ತರದ ಬೇರೆ ಬೇರೆ ಆಟಗಳನ್ನ, ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಆಟ ಆಡುವ ಎಲ್ಲ ಆಟಗಳನ್ನ ಇಲ್ಲಿ ಮಾದರಿಯಾಗಿ ನಿಮಗೆ ಇದು ಮಾಡಿ ಹಾಕಿ ನಮಗೆ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಇಡೀ ಪರಂಪರೆಯನ್ನ ಒಪ್ಪಿಕೊಳ್ಳುವ ಮತ್ತೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತಹ ಈ ಆಧುನಿಕ ಸಂದರ್ಭದೊಳಗಡೆ ನಮಗೆ ಅತಿ ತುರ್ತಾಗಿದೆ ಅಂತ ನಾವು ಭಾವಿಸ್ಕೊಂಡು ಈ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಎನ್ನುವ ಶೀರ್ಷಿಕೆಯಡಿಯಲ್ಲಿ ನಾವು ಈ ಕಾರ್ಯಕ್ರಮನ ಆಯೋಜಿಸಿದೀವಿ ಅಂತ ಹೇಳಿ. ನನ್ನ ಹೆಸರು ಡಾಕ್ಟರ್ ಲೋಹಿತ್ ಎಚ್ ಎಂ ಅಂತ. ನಮಸ್ಕಾರ. ಜಾಗತೀಕರಣದ ಈ ಸಂದರ್ಭದಲ್ಲಿ ನಾವು ದಾವಣಗೆರೆ ನಗರದ ವೇದಿಕೆ ಕಾಲೇಜಿನಲ್ಲಿ ನಮ್ಮ ಪರಂಪರೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ವಿದ್ಯಾರ್ಥಿನಿಯರಿಗೆ ಬೇರೆ ಬೇರೆ ರೀತಿಯ ಪಾರಂಪರಿಕವಾಗಿ ಬಂದಿರತಕ್ಕಂಥ ಅನೇಕ ಆಟಗಳಾಗಿರ್ಬೋದು, ಅಥವಾ ಕೆಲವು ಹುಟ್ಟಿನಿಂದ ಸಾಯುವವರೆಗೆ ನಮ್ಮ ಪರಂಪರೆ ಒಳಗಡೆ ಬಂದಿರತಕ್ಕಂಥ ಅನೇಕ ಆಚಾರ ವಿಚಾರ, ನಂಬಿಕೆ, ರೂಢಿ, ಸಂಪ್ರದಾಯಗಳಿದಾವಲ್ಲ, ಅವುಗಳೆಲ್ಲವನ್ನು ಇಲ್ಲಿ ಅನಾವರಣ ಮಾಡುವುದರ ಮೂಲಕ ನಮ್ಮ ಪರಂಪರೆಯನ್ನು ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವಂತಹ ಜವಾಬ್ದಾರಿ ಶಾಲಾ ಕಾಲೇಜುಗಳ ಮೇಲಿದೆ ಅನ್ನುವಂತಹ ಜವಾಬ್ದಾರಿಯನ್ನು ಅರ್ಥಕೊಂಡು ಇವತ್ತು ನಮ್ಮ ಕಾಲೇಜು ಇಡೀ ವಿದ್ಯಾರ್ಥಿನಿಯರನ್ನು ಒಟ್ಟುಗೂಡಿಸಿಕೊಂಡು ನಮ್ಮ ಪರಂಪರೆಯನ್ನು, ನಮ್ಮ ಹೆಮ್ಮೆಯನ್ನು ಮತ್ತು ಈ ದೇಶದ, ಈ ನಾಡಿನ ಎಲ್ಲ ಪರಂಪರೆಯ ವಿಚಾರಧಾರೆಗಳನ್ನು ಅವರಿಗೆ ಬಿತ್ತುವಂತಹ ಮತ್ತು ಅವರ ಮೂಲಕವೇ ಅದನ್ನು ಮತ್ತೊಂದು ಪರಂಪರೆಗೆ ಅಥವಾ ಪೀಳಿಗೆಗೆ ಕೊಂಡೊಯ್ಯುವಂಥ ಕೆಲಸವನ್ನು ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದರ ಉದ್ದೇಶವಿಷ್ಟೇ, ಜಾಗತೀಕರಣದ ಮತ್ತು ಆಧುನೀಕರಣದ ಸಂದರ್ಭದಲ್ಲಿ ನಮ್ಮ ಪರಂಪರೆಯನ್ನು ಯುವ ಪೀಳಿಗೆಯವರು ಮರಿತಾ ಇದ್ದಾರೆ. ನಮ್ಮ ಉಡುಗೆ ಇರ್ಬೋದು, ತೊಡುಗೆ ಆಗಿರ್ಬೋದು, ಊಟ ಉಪಚಾರ ಆಗಿರ್ಬೋದು, ಆಟಗಳಾಗಿರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಹಾಡುಗಳಾಗಿರ್ತಕ್ಕಂಥದ್ದಾಗಲಿ, ಜನಪದ ಕಲೆಗಳಾಗಿರ್ತಕ್ಕಂಥದ್ದು, ಜನಪದ ನೃತ್ಯಗಳಾಗಿರ್ತಕ್ಕಂಥದ್ದು, ಅಥವಾ ನಮ್ಮಲ್ಲಿ ಅನೇಕ ಜಾನಪದ ಕಲೆಗಳಿದ್ದಾವೆ. ಉದಾಹರಣೆಗೆ ಅದು ಬೀಸುವ ಹಾಡುಗಳಾಗಿರ್ಬೋದು, ಕುಟ್ಟುವ ಹಾಡುಗಳಾಗಿರ್ಬೋದು, ಹಂತಿಯ ಹಾಡುಗಳಾಗಿರ್ಬೋದು, ಸೋಬಾನೆ ಗೀತೆಗಳಾಗಿರ್ಬೋದು, ಅಥವಾ ನೃತ್ಯಗಳಿಗೆ ಸಂಬಂಧಪಟ್ಟಂತೆ ಯಕ್ಷಗಾನ ಇದೆ, ಕೋಲಾಟ ಇದೆ, ಅಥವಾ ಲಂಬಾಣಿ ಕುಣಿತ ಇದೆ, ಬೇರೆ ಬೇರೆ ರೀತಿಯ ಪೊಗಾಡಿ ಆಟ ಅನ್ನುವಂಥದ್ದಿದೆ. ಇವೆಲ್ಲವೂ ಇವತ್ತು ಮರೆತು ಹೋಗುವಂತಹ ಸನ್ನಿವೇಶದಲ್ಲಿದ್ದೀವಿ. ಬೇರೆ ದೇಶದ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾದಂತಹ ನಮ್ಮ ದೇಶದ ಯುವಜನಾಂಗ ನಮ್ಮ ಮೂಲ ಸಂಸ್ಕೃತಿಯನ್ನು ಮರೆತು ಹೋಗ್ತಾ ಇದೆ ಅನ್ನುವಂಥ ಒಂದು ಉದ್ದೇಶದಿಂದ ಅವರಿಗೆ ಅವರ ಸಂಸ್ಕೃತಿಯನ್ನು ಪರಿಚಯ ಮಾಡಿಕೊಡುವಂತಹ ಜವಾಬ್ದಾರಿಯಿಂದ ಎಲ್ಲ ಅಧ್ಯಾಪಕರು, ನಮ್ಮ ಪ್ರಾಂಶುಪಾಲರ ನಾಯಕತ್ವದಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ
ಒಟ್ಟಿನಲ್ಲಿ ದಾವಣಗೆರೆಯ ಮಧ್ಯಭಾಗದಲ್ಲಿ ಇರತಕ್ಕಂಥ ಎವಿಕೆ ಕಮಲಮ್ಮ ಕಾಲೇಜಲ್ಲಿ ದೇಶೀಯ ಕಲರವ ವಿಶೇಷವಾಗಿ ಒಂದು ಕಾರ್ಯಕ್ರಮ ಮೂಡಿ ಬಂತು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇಂಥ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತಾ ಇರಿ DVG1 ನ್ಯೂಸ್ ದಾವಣಗೆರೆ.